ಲೇ ದೇಸಾಯಿ ನಿನ್ನ ಸಾಲ ಎಂಬ ಬಿರುಗಾಳಿ ಎಂದು ನನ್ನ ಮಾವನ ಮನೆತನದ ಮೇಲೆ ಬೀಸಾಡಿದ ಯಾಕೋ ತಂತ್ರ ನನ್ನ ಮಗನೇ. ಆ ನಿನ್ನ ಬಿರುಗಾಳಿಗೆ ನಾನು ಸುನಾಮಿಯಾಗಿ ಬಂದ ನಿನ್ನ ಸಾಮ್ರಾಜ್ಯ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಜಯ ಸಾಧಿಸಿದ ಜಯವೀರ ಜಯಸಿಂಹ ನರಸಿಂಹನೇ ಅಲ್ಲ. ಲೇ ನರಸಿಂಹ ನಿಂತ್ಕೋ ಮಗನೇ. ಲೇ ಗಜೇಂದ್ರ, ಪ್ರಕೃತಿನ ತಡೆಯಕ್ಕಾಗಲ್ಲ, ಬೆಂಕಿನ ಹಿಡಿಯಕ್ಕಾಗಲ್ಲ. ಈ ನರಸಿಂಹನ ಎದುರು ಹಾಕಿಕೊಂಡ ನರ ಕಣ್ಣಿಗಳಿಗೆ ಈ ಪ್ರಪಂಚದಲ್ಲಿ ಉಳಿಗಾಲವೇ ಇಲ್ಲ. ಇರಲಿ, ಎಂದು ನಿನಗೆ ಪ್ರಾಣ ಭಿಕ್ಷೆ ಕೊಡುತ್ತೀನಿ. ಸುಮ್ಮನೆ ಹೊರಟು ಹೋಗು. ಪ್ರಾಣ ಭಿಕ್ಷೆ? ಲೇ ನರಸಿಂಹ, ಪ್ರಾಣ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ನಾನೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲ. ನನ್ನ ಬಲಗೈ ಬಂಟ ಸಾರಥಿಯಾದ ಆ ರೌಡಿ ರಾಜನನ್ನು ಕೊಂದು ನಮ್ಮ ಪಾರ್ಟ್ನರ್ MLA ರಾಜೇಂದ್ರನ ಕೈಗೆ ಸೇರಬೇಕಾದ 50 ಲಕ್ಷಣವನ್ನು ನಿನ್ನ ಕೈವಶ ಮಾಡಿಕೊಂಡೆ. ಅದು ಅಲ್ಲದೆ ಮೊನ್ನ ದಾರಿಯಲ್ಲಿ ನನ್ನನಿಗೆ ಎದುರಾಗಿ ಬಾಯಿಗೆ ಬಂದಂತೆ ಮಾತನಾಡಿ ಗಂಟಲನ್ನು ಹರಿದುಕೊಂಡು ಇಂದು ಆ ಪ್ರಶಾಂತ ಪರಮೇಶನ ಸಾಲದ ವಿಷಯಕ್ಕೆ ನಮ್ಮ ಮನೆಗೆ ಬಂದು ಆ ವಿಷಯಕ್ಕೆ ತಲೆ ಹಾಕಿ ನಾನೇ ಶೂರಧೀರನೆಂದು ದೊಡ್ಡ ಹೊಡೆದು ನಿಂತಿರುವ ನಿನ್ನ ಸೂರತನ ಎಷ್ಟಿದೆ ಎಂದು ನೋಡಲು ಸಿದ್ಧರಾಗಿ ಬಂದಿದ್ದರಲ್ಲೇ ಈ ಗಂಡದೆಯ ಗಜೇಂದ್ರ. ನೋಡಬೇಕೆಂದ ಲೇ ಗಜೇಂದ್ರ, ನನ್ನ ಶೂರತನ ನೋಡಬೇಕೆಂದು ಬಂದು ಎಷ್ಟೋ ನಿನ್ನಂತ ಗಂಡದ ಗಾಂಡಗಳ ತಪ್ಪಿ ತತ್ತರಿಸಿ ಹೋಗಿದ್ದಾರೆ. ಏ ನರಸಿಂಹನ ಗರ್ಜನೆಗೆ ಗರ್ಜನೆ. ಲೇ ನರಸಿಂಹ, ನಿಮ್ಮಂತ ಗರ್ಜಿಸುವ ಎಷ್ಟೋ ಸಿಂಹಗಳ ಪಂಜರವನ್ನು ಮುರಿದು ಮನ ಬಂದಂತೆ ಅವರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ 10 ಕಾಗೆಗಳ ಹಾರಕ್ಕಿದ್ದನಲ್ಲೇ ಈ ಗಡ ಸರ್ಪ ಗಜೇಂದ್ರ. ಗಾಢ ಸರ್ಪ ಗಜೇಂದ್ರ. ಲೇ ಗಜೇಂದ್ರ, ಘಟ ಸರ್ಪ ಅಂತ ಗಾಹ ಗಸಿತಿರುವ ನಿನ್ನ ಘಟವನ್ನೇ ಹೊರಳಿಸಿ ಆ ನಿಮ್ಮ ಅಣ್ಣನಿಗೂ ನಿನ್ನ ದಡ್ಡ ಬಾಡಿ ಸಹಿತ ಸಿಗದೆ ಹಾಕಿ ಬಿಡುತ್ತೀನಿ. ಅಚ್ಚರ ಈ ಅಚ್ಚರ. ಲೇ ನರಸಿಂಹ, ಸರ್ಪದ ಜೊತೆ ಸರಸವಾಡಬಾರದು, ಬೆಂಕಿಯ ಜೊತೆ ಛಲ್ಹಾಟವಾಡಬಾರದು. ಲೇ, ನನಗೆ ಎಚ್ಚರ ಹೇಳು ಬಚ್ಚ ನನ್ನ ಮಗನೇ. ನನಗೆ ಎದುರಾಗಿ ನಿಂತವರನ್ನು ಯಾರನ್ನು ಉಳಿಸಿಲ್ಲಲೇ ಈ ಧರೆಯ ಮೇಲೆ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ನಿನ್ನ ಊರಿಗೆ ನೀನು ಹೊರಟು ಹೋದರೆ ನಿನ್ನ ಪ್ರಾಣವಾದರೂ ಉಳಿಯುತ್ತದೆ. ಈ ಶ್ರೀಮಂತ ಸರದಾರನ ಕೈಯಲ್ಲಿ ನಿನ್ನ ದೇಹ ಮಣ್ಣಾಗಿ ಹೋಗುತ್ತದೆ. ಮಣ್ಣಾಗಿ ಹೋಗುತ್ತದೆ. ಲೇ ಗಜೇಂದ್ರ, ನೀನು ಹೇಳಿದಾಗೆ ಕೇಳಿ ಹೋಗೋದಕ್ಕೆ ನಾನೇನು ನಿನ್ನ ಮನೆಗೆ ಹಂಚಲ ತಿಂದ ಬೆಳೆದಿಲ್ಲ. ಈ ನಾಡಿನ ರೈತ ಈ ಭೂಮಿಗೆ ಬೆವರು ಸುರಿಸಿ ಇಡೀ ದೇಶಕ್ಕೆ ಹಣ್ಣ ಹಾಕಿದನಲ್ಲ, ಆ ರೈತನ ಬೆವರಿನ ಹಣ್ಣ ತಂದ ಬೆಳೆದಿದ್ದೇನೆ. ಮುಂದೆಟ್ಟ ಹೆಜ್ಜೆ ಹಿಂದೆ ಇಡು ಮಾತೇ ಇಲ್ಲ. ಎದುರಾಳಿಗಳ ಎದೆ ಬಗೆದ ರಕ್ತ ಕೊಡುತ್ತೇನೆ. ರಕ್ತ.
ನರಸಿಂಹ, ನೀನು ಮಾತಿಗೆ ಬಗ್ಗುವ ಮಗನಲ್ಲ. ನಿನ್ನ ಶೂರತನ ಎಷ್ಟಿದೆ ಎಂದು ನೋಡೇ ಬಿಡ್ತೀನಿ. ಬಾರಲೇ ಬಾ. ಗಜೇಂದ್ರ, ಹೇಳಿ ಭೂಮಿ ಸುತ್ತುವ ಸೂರ್ಯನ ತಡೆಯಕ್ಕೆ ಹೋಗಬಾರದು, ಹುರಿ ಎತ್ತಿರುವ ಬ್ಯಾಂಕಿನಿಡಲಿಕ್ಕೆ ಹೋಗಬಾರದು. ಈ ನರಸಿಂಹನ ಎದುರು ಹಾಕಿಕೊಂಡ ನರಕನ್ಯಗಳ ಈ ಭೂಮಿ ಮೇಲೆ ಬಾಧಿಕಿರಬಾರದು. ಬಾರಲೇ ಬಾ. ನಿಲ್ಲಿಸು. ಏನಿದು ನಿಮ್ಮಿಬ್ಬರ ಕಾದಾಟ? ಶ್ರೀಕಾಂತ, ನೀನೇಕೆ ತಡೆದೆ ಅವನನ್ನು? ಕ್ಷಣದಲ್ಲಿ ಶಿವನ ಪಾದಕ್ಕೆ ಸೇರಿಸಿ ಬಿಡುತ್ತಿದ್ದೆ. ಲೇ, ನಮ್ಮ ಕಾದಾಟದಲ್ಲಿ ಅಡ್ಡ ಬಂದ ನೀನ್ಯಾರಲೇ ಬಡಬಿಕಾರಿ ನನ್ನ ಮಗನೇ? ಲೇ ಗಜೇಂದ್ರ, ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೋ. ಅವಿವೇಕಿಯಂತೆ ಮಾತನಾಡಿದರೆ ಒಂದೇ ವರ್ತಕ್ಕೆ ನಿನ್ನ ಅಲ್ಲಿನ ದವಡೆಯನ್ನು ಉಚ್ಚಬೇಕಾಗುತ್ತದೆ. ಎಚ್ಚರ. ಅಲ್ಲಿನ ದವಡೆ ನೀನು ಬರದಿದ್ದರೆ ಈ ನರಸಿಂಹನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು. ನೀನು ಬಂದೇ ಉಳಿಸಿದೆ. ಮುಂದೊಂದು ದಿನ ಈ ಛಲ ಸಾಧಿಸದೆ ಬಿಡಲಾರ ಈ ಸೇಡಿನ ಸರ್ಪ ಗಜೇಂದ್ರ ಬರುತ್ತಾನೆ. ಲೇ ಗಜೇಂದ್ರ, ಘಟ ಸರ್ಪಂದ ದೆಟ್ಟ ಮಾತನಾಡಿದರೆ ಒಟ್ಟಾಡಿಸಿ ಬೆಟ್ಟನ ಮಗನೇ. ಶ್ರೀಕಾಂತ, ಇಲ್ಲಿ ನೀನೇಕೆ ಬಂದೆ? ಭಾವ, ನನ್ನ ಸ್ನೇಹಿತನ ಮನೆಗೆ ಹೋಗಿ ಬರ್ತಿದ್ದೆ. ನಿಮ್ಮ ಕಾದಾಟವನ್ನು ನೋಡಿ ಓಡಿ ಬಂದೆ ಮಾಮ. ಅವನ್ಯಾರು? ಅವನಿಗೆ ನಿಮ್ಗೆ ಏಕೆ ಕಾದಾಟ? ಓಹೋ, ಇವನ ತಂದೆ ಮೇಲೆ ಕೈ ಮಾಡಿದ ವಿಷಯವನ್ನು ಇವನಿಗೆ ಹೇಳಲೇಬಾರದು. ಶ್ರೀಕಾಂತ, ಇವನು ಈ ಊರಿನ ಗೌಡನ ತಮ್ಮ. ಈ ಹಳ್ಳಿಯ ಬಡವನ ಮೇಲೆ ದರ್ಪದ ಬಳಕೆಯನ್ನು ನಡೆಸುತ್ತಿದ್ದಾನೆ. ಇವತ್ತ ದರ್ಪದ ಧ್ವಂಸ ಮಾಡಿಬಿಡುತ್ತಿದ್ದೆ. ಇರಲಿ ಬಾ ಮಾವ, ಅವನ ದರ್ಪಧ್ವಂಸವನ್ನು ಮಾಡೋದಕ್ಕೆ ದೇವರಿದ್ದಾನೆ. ಬಾ, ಮನೆಗೆ ಹೋಗೋಣ. ನಿಜ ಹೇಳತೇನ ಗೆಳತೆ,